ಆತ್ಮಖ್ಯಾತಿ ಟೀಕೆ ಮಧ್ಯಮಧ್ಯದೊಳಗೂ ಕುದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 23ನೇ ಮಂಗಲ ಕಲಶ ಇದೆ. ಲೋಕ ಶಾಶ್ವತ ಏಕ ಈಶ ಸಕಲ ವ್ಯಕ್ತೋ ವಿವಿಕ್ತಾತ್ಮನಃ ಚಿಲ್ಲೋಕಂ ಸ್ವಯಮೇವ ಕೇವಲಮಯಂ ಯಲ್ಲೋಕಯತ್ಯೇಕಃ ಲೋಕೋಯಂ ನ ತವಾ ಪರಸ್ಪರಪರಸ್ಯಾಸ್ತಿ ತದ್ವಿಕುತೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದ್ಯತಿ. ಯತ್ ಏಷಃ ಅಯಂ ಲೋಕಃ ಕೇವಲಂ ಚಿಲ್ಲೋಕಂ ಸ್ವಯಂ ಏವ ಲೋಕಯತಿ. ಏಕೆಂದರೆ ಅಸ್ಥಿರೂಪವಿರುವಂಥ ಯಾವ ಚೈತನ್ಯ ಲೋಕವಿದೆ ಅದು ನಿರ್ವಿಕಲ್ಪವಿದೆ. ಜ್ಞಾನಸ್ವರೂಪ ಆತ್ಮನನ್ನು ತಾನಾಗಿಯೇ ನೋಡುತ್ತಾನೆ. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ ಸ್ವರೂಪವು ಜ್ಞಾನ ಮಾತ್ರವಿದೆ. ಅದಂತೂ ಜ್ಞಾನ ಮಾತ್ರವೇ ಇದೆ. ಹೇಗಿದೆ ಚೈತನ್ಯ ಲೋಕವು? ಶಾಶ್ವತ ಅವಿನಾಶಿ ಇದೆ. ಮತ್ತೆ ಹೇಗಿದೆ? ಏಕಕಃ ಏಕ ವಸ್ತು ಇದೆ. ಮತ್ತೆ ಹೇಗಿದೆ? ಸಕಲ ವ್ಯಕ್ತ ಸಕಲ ವ್ಯಕ್ತ ಸಕಲ ಮೂರು ಕಾಲದಲ್ಲಿ ವ್ಯಕ್ತ ಪ್ರಕಟವಿದೆ. ಯಾರಿಗೆ ಪ್ರಕಟವಿದೆ? ವಿವಿಕ್ತಾತ್ಮನಃ ಆತ್ಮನಃ ಆತ್ಮಸ್ವರೂಪವು ಯಾರಿಗೆ ವಿವಿಕ್ತ ಭಿನ್ನವಿದೆ ಅಂಥ ಭೇದಜ್ಞಾನಿ ಪುರುಷರಿಗೆ. ಇಲ್ಲಿ ಆ ಚಿದ್ರೂಪ ಮಾತ್ರವಾದಂಥ ಯಾವ ಲೋಕ ಇದೆ ಅದುವೇ ತನ್ನ ಲೋಕ ಇದೆ. ಉಳಿದ ಯಾವ ಪರ್ಯಾಯ ರೂಪವಿರುವಂಥ ಇಹಲೋಕ ಪರಲೋಕಗಳ ನನ್ನಲ್ಲಿ ಇಲ್ಲ ಅಂಥೇಳಿ ಸಮ್ಯಕ್ ದೃಷ್ಟಿ ಜೀವ ವಿಚಾರ ಮಾಡ್ತಾನೆ. ವಿಚಾರ ಯಾವಾಗಲೊಮ್ಮೆ ಮಾಡ್ತಾನೆ, ಹೀಗೆ ಮಾತಲ್ಲ. ವಿಚಾರ ಮಾಡ್ತಾನೆ ಅನ್ನುವ ಶಬ್ದದ ನಮ್ಮ ಅಪೇಕ್ಷಾದಿಂದ ಪ್ರಯೋಗ ಆಗಿದೆ. ವಿಚಾರ ಮಾಡ್ತಾನೆ ಅನ್ನುವ ಶಬ್ದದ ವಾಸ್ತವಿಕವಾಗಿ ಅಭಿಪ್ರಾಯ ಆಚಾರ್ಯ ಭಗವಂತರದ್ದು ಏನಿದೆ ಅಂತಂದ್ರೆ ಅವನ ಜ್ಞಾನದೊಳಗೆ ಸದೈವ ಆ ಪ್ರಕಾರ ಪರಿಣಾಮನ ಆಗ್ತಾ ಇರ್ತದೆ. ಏನ ಚಿದ್ರೂಪ ಮಾತ್ರ ಯಾವ ಲೋಕ ಇದೆಯೋ ಅದುವೇ ನನ್ನ ಲೋಕ ಇದೆ. ಅದನ್ನು ಹೊರತುಪಡಿಸಿ ವರ್ತಮಾನ ಪರ್ಯಾಯ ಮತ್ತು ಭವಿಷ್ಯದ ಪರ್ಯಾಯಗಳ ರೂಪದ ಇಹಲೋಕ ಮತ್ತು ಪರಲೋಕಗಳ ನನ್ನಲ್ಲಿ ಇಲ್ಲ. ಇಷ್ಟು ಮಾತು ಹೇಳಿದ ನಂತರ ಈಗ ಮುಂದೇನು ಹೇಳ್ತಾ ಇದ್ದಾರೆ? ಅದಾವುದು ಜೀವದ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದ ನಂತರ ಯಾಕಲ್ಲ, ಜೀವದ ಸ್ವರೂಪ ಯಾಕಲ್ಲ ಅನ್ನೋದನ್ನು ಹೇಳ್ತಾ ಏನು ಹೇಳಿದ್ರು? ಅಸ್ಥಿರೂಪವಿರುವಂಥ ಯಾವ ಚೈತನ್ಯ ಲೋಕವಿದೆ, ಅಸ್ಥಿರೂಪ ಯಾವ ಚೈತನ್ಯ ಲೋಕ ಅಂದ್ರೆ ಅಸ್ಥಿರೂಪದಿಂದ ಯಾವುದಿದೆ? ಒಂದು ಚೈತನ್ಯ ಲೋಕವೇ ಅಸ್ಥಿರೂಪದಿಂದ ಇದೆ. ಉಳಿದದ್ದೆಲ್ಲ ನಾಸ್ತಿರಿ. ನಾಸ್ತಿ ಅರ್ಥಾತ್ ಇಲ್ಲನ ರೀ. ದೇಹ ಇಲ್ಲ, ಮನುಷ್ಯತ್ವ ಇಲ್ಲ, ಕರ್ಮ ಇಲ್ಲ, ರಾಗ ಇಲ್ಲ, ಸಂಯೋಗ ಇಲ್ಲ. ಇಲ್ಲೇನ್ರಿ? ಇಲ್ಲನ ನಿಜವಾಗಿ ಇಲ್ಲನರೆ.
ಚೈತನ್ಯ ಲೋಕದೊಳಗನ ಅವನಿಗೆ ನನ್ನತನದ ಅರ್ಥಾತ್ ತನ್ನತನದ ಅನುಭವ ಆಗಿ ಅಲ್ಲೇ ಶ್ರದ್ಧೆ ಜ್ಞಾನ ಚಾರಿತ್ರ ಅರೆ ಅದರದೇ ಶ್ರದ್ಧೆ ಆ ರೂಪದ್ದೇ ಜ್ಞಾನ ಅದರದೇ ಅನುಭವ ನಡೀತಾ ಇರುವೆಳೆದೊಳಗ ಅಲ್ಲಿ ಆ ಅಸಂಖ್ಯ ಕ್ಷೇತ್ರದೊಳಗ ಅಸಂಖ್ಯ ಪ್ರದೇಶದೊಳಗ ಯಾವ ಅನಂತ 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 ಗುಣ ನಿಧಿ ಸ್ವರೂಪದ ಅಭೇದ ಪುಂಜ ಆತ್ಮ ಇದ್ದಾನೋ ಅಭೇದ ಘನಪಿಂಡ ಆತ್ಮ ಇದ್ದಾನೋ ಜೀವತತ್ವ ಇದೆಯೋ ಆ ಜೀವತತ್ವದೊಳಗನ ಶ್ರದ್ಧೆ ಜ್ಞಾನ ಅದರದೇ ಅನುಭೂತಿ ವರ್ತಿಸ್ತಾ ಇರುವೆಳೆದೊಳಗ ಅಲ್ಲಿ ಎಲ್ಲಿದೆ ದೇಹ ಅಲ್ಲೆಲ್ಲಿದೆ ರಾಗ ಅಲ್ಲೆಲ್ಲಿದೆ ಕರ್ಮ ಅಲ್ಲೆಲ್ಲಿದೆ ಸಂಯೋಗ ಅಭೇದ ಅಖಂಡ ಅನಂತ ಗುಣಗಳ ಪಿಂಡ ಪರಮ ಆನಂದ ಸ್ವರೂಪ ನಿರಾಕುಲ ಶಾಂತಿ ಸ್ವರೂಪ ಜ್ಞಾನ 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 ರೂಪದಿಂದಲೇ ಪರಿಣಮಿಸುವಂಥ ಏಕರೂಪದಿಂದ ಪರಿಣಮಿಸುವಂಥ ಯಾವ ತತ್ವದೊಳಗ ವರ್ತಮಾನ ಪರ್ಯಾಯ ಆಕರ್ಷಿತ ಆಗಿದೆ ಅದರ ಅವಲಂಬನೆ ಮಾಡಿದೆ ವರ್ತಮಾನ ಪರ್ಯಾಯ ಆ ಪರ್ಯಾಯ ಅದರೊಳಗ ನಿಜವಾಗಿನ ಅನಾದಿ ಕಾಲದಿಂದ ಯಾವ ಅಭಿನ್ನತೆ ಇತ್ತೋ ಆ ಅಭಿನ್ನತೆಯಿಂದ ಪ್ರತ್ಯಕ್ಷ ಅನುಭವ ಆಗ್ತಾ ಇರುವೆಳೆದೊಳಗ ಆ ಜೀವನಿಗೆ ವರ್ತಮಾನದ ಮಿಶ್ರ ಪರ್ಯಾಯ ಭವಿಷ್ಯದ ಶುದ್ಧ ಪರ್ಯಾಯ ವರ್ತಮಾನದ ಮಿಶ್ರ ಪರ್ಯಾಯ ರೂಪದ ಇಹಲೋಕ ಭವಿಷ್ಯದ ಶುದ್ಧ ಪರ್ಯಾಯ ರೂಪದ ಪರಲೋಕ ಇಲ್ಲವೇ ಇಲ್ಲ. ಅರೆ ಬಹಳ ಅದ್ಭುತ ಮಾತು ಇದೆ ರೀ. ಯಾವ ಪರ್ವ ವಿಶೇಷದ ಆಚರಣೆಯನ್ನ ಇಂದ ದೇಶದ ತುಂಬೆಲ್ಲ ಪರದೇಶಗಳಲ್ಲಿ ಕೂಡ ಯಾವ ಸ್ವಾಧ್ಯಾಯ ಪ್ರೇಮಿ ಜೈನರ ಗುರುದೇವರ ಸಾನ್ನಿಧ್ಯವೊಳಗೆ ಬಂದ ಸಮಯ ಸಾರಾದಿಗಳದ್ದ ಸಂಯೋಗದಿಂದ ಅನೇಕ ಅನೇಕ ವಿಷಯಗಳ ಆಕಲನ ಮಾಡಿಕೊಂಡಿದ್ದರೋ ಅವರೆಲ್ಲ ಈ ಪರ್ವ ವಿಶೇಷ ಇವತ್ತಿನ ಪರ್ವ ವಿಶೇಷದ ಆಚರಣೆ ಮಾಡ್ತಾ ಇದ್ದಾರೆ. ಆಚರಣೆ ಮಾಡ್ತಾ ಇದ್ದಾರೆ. ಪೂರ್ವ ಸಂಧ್ಯಾದಿಂದನ ಅದರ ಕುರಿತಾಗಿ ವ್ಯಾಖ್ಯಾನಾದಿಗಳು ನಡೆದದ್ದು ಇದ್ದಾವೆ. ಆದರೆ ಇದು ಪರ್ವ ಯಾರ ಜೀವನದೊಳಗ ಯಾವ ರೀತಿ ಬಂದ ಪರ್ವಾಯಿತು ಅನ್ನೋದ್ರಂಥ ನಮಗೆಲ್ಲ ಲಕ್ಷ್ಯ ಇದೆ. ಅದನ್ನ ಕಥೆ ಕೇಳಿದೆವು. ಆ ಪ್ರಕಾರದಿಂದ ಜ್ಞಾನದೊಳಗ ಆದಿನಾಥ ಮುನಿ ಭಗವಂತರಿಗೆ ಹಸ್ತಿನಾಪುರದ ನರೇಶ್ ಶ್ರೇಯಾಂಶ ಮತ್ತು ಸೋಮಪ್ರಭರ ಇಕ್ಷುರಸದ ಆಹಾರ ದಾನ ಮಾಡಿಸಿದರು. ಇಷ್ಟೇನಿದೆ, ಇಷ್ಟ ಕಥೆಯ ಸಾರ ಇದೆ. ಕಥೆಯ ಸಾರ ಇಷ್ಟು ಇದೆ. ಅದರ ಕಥೆಯ ತಾತ್ಪರ್ಯ ಎಷ್ಟಿದೆ ರೀ. ಮರ್ಮ ನಿಜವಾಗಿ ನಾವು ತಿಳಿಬೇಕಾದಂಥದ್ದು ಅದು ಅನ್ಯ ಜೀವಗಳಲ್ಲೇ ಆಗಿರುವಂಥ ಅನ್ಯ ಕ್ಷೇತ್ರದೊಳಗೆ ಆಗಿರುವಂಥ ಅನ್ಯ ಕಾಲದೊಳಗೆ ಆಗಿರುವಂಥ ಘಟನಾ ವಿಶೇಷ ಇದೆ. ಹೌದಿಲ್ಲರಿ? ಹಾಗಾದ್ರೆ ನಾವು ಇವತ್ತ ಅದರ ಆಚರಣೆಯನ್ನ ಯಾವ ರೂಪದಿಂದ ಅದರ ಸ್ಮರಣೆಯನ್ನ ಯಾವ ರೂಪದಿಂದ ಆ ಘಟನಾ ವಿಶೇಷದ ರೂಪದಿಂದೋ ಅಥವಾ ನಮ್ಮ ಜೀವನದೊಳಗೆ ಏನಾದರೂ ಘಟಿಸುವ ರೂಪದಿಂದ ಆಚರಣೆ ಮಾಡಬೇಕಾಗಿದೆ. ಇಲ್ಲೇನ ನಿರ್ಜರ ಅಧಿಕಾರದೊಳಗ ಈ 23ನೇ ಕಲಶ ನಡೆದತ್ತ ಇದೆ. ಆ ಕಲಶದ ಸಾರ ಹೀಗಿದೆ. ಒಂದು ಚೈತನ್ಯ ಲೋಕ ಅರ್ಥಾತ್ ವಿದ್ಯಮಾನ, ಉಳಿದದ್ದೆಲ್ಲ ಅವಿದ್ಯಮಾನ. ಅಸ್ಥಿ ರೂಪ, ಉಳಿದದ್ದೆಲ್ಲ ನಾಸ್ತಿ ರೂಪ. ಒಂದು ಶುದ್ಧ ಚೈತನ್ಯ ವಸ್ತುವಿನ ಅನುಭವದೊಳಗ ಒಂದು
ಒಂದು ಶುದ್ಧ ಚೈತನ್ಯ ವಸ್ತುವಿನ ಆಶ್ರಯ ಮಾಡಿರುವಂಥ ಪರ್ಯಾಯಕ್ಕ ಇಡೀ ವಿಶ್ವ ಎಲ್ಲ ನಾಸ್ತಿ ರೂಪ ತಾನಾಗೇನ ಆಗಿ ಹೋಗಿದ್ದಾರೆ. ಅವನು ನಾಸ್ತಿ ಮಾಡುವ ಸಲುವಾಗಿ ಯಾವ ಉದ್ಯಮವನ್ನು ಮಾಡಲಿಲ್ಲ, ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಜವಾಗಿ ಅಜ್ಞಾನ ದಶೆಯೊಳಗೂ ಕೂಡ ಈ ಜೀವದ ಯಾವ ಪರ್ಯಾಯ ವಿಶೇಷ ಪ್ರಗಟ ಇತ್ತೋ ಆ ಪರ್ಯಾಯ ವಿಶೇಷದೊಳಗ ಯಾವ ಪ್ರಕಾರ ಪರಪದಾರ್ಥದ ಅವಲಂಬನೆ ರೂಪದ ಮಲಿನತೆ ವ್ಯಾಪ್ತ ಇತ್ತೋ ಆ ಮಲಿನತೆಯೇ ಅವನ ಲೋಕಿತ್ತು. ಬೇರೆ ಏನೂ ಇರಲಿಲ್ಲ, ಬೇರೆ ಏನೂ ಇರಲಿಲ್ಲ. ಆದ್ರೆ ಆ ಮಲಿನತೆ ಏನಿತ್ತು ಅದು ತನ್ನ ಸ್ವರೂಪ ಅಲ್ಲದೇ ಇರುವ ಕಾರಣ, ಶಾಶ್ವತವಾಗಿ ಉಳಿಯದೇ ಇರುವ ಕಾರಣ, ಸುಖರೂಪದ ಅನುಭವ ಮಾಡಿಸದೇ ಇರುವ ಕಾರಣ, ಆ ಯಾವ ಮಲಿನತೆ ಪರ್ಯಾಯದೊಳಗೆ ವ್ಯಾಪ್ತ ಇತ್ತು ಅದನ್ನು ಇಹಲೋಕ ಅಂಥೇಳಿ ಮನ್ನಿಸೋದು ಅಥವಾ ತನ್ನ ಲೋಕ ಅಂಥೇಳಿ ಮನ್ನಿಸೋದು ಅದು ಕೇವಲ ಭವ ದುಃಖದ ಆಧಾರ ಇತ್ತು. ಯಾವಾಗ ಜೀವ ತನ್ನ ಶುದ್ಧ ಚೈತನ್ಯ ವಸ್ತುವನ್ನು ಗುರುಪದೇಶದಿಂದ ಅಥವಾ ಜಿನಾಗಮದ ಅಭ್ಯಾಸದಿಂದ ಅಂತರ್ಮುಖ ಪುರುಷಾರ್ಥದ ಮೂಲಕ ಕಂಡುಕೊಳ್ಳುತ್ತಾನೋ ಆವಾಗ ಆ ಜೀವನಿಗೆ ನಿಜವಾಗಿನ ಅಶುದ್ಧ ಪರ್ಯಾಯದೊಳಗೂ ಕೂಡ ವಿಶ್ವದ ಯಾವ ಪದಾರ್ಥ ಇರಲೇ ಇಲ್ಲ ಅನ್ನೋದರಿಂದ ಜ್ಞಾನ ಆಗ್ತಿದೆ. ಬರೇ ಜ್ಞಾನ ಆಗ್ತಿದೆ ಇಷ್ಟೇ ಮಾತಲ್ಲ, ಆ ಶುದ್ಧ ಸ್ವಭಾವದ ವಿದ್ಯಮಾನ ಸ್ವಭಾವದ ಅಸ್ಥಿರೂಪದ ಚೈತನ್ಯ ಲೋಕದ ಯಾವ ವಿಹಾರ ಇದೆಯೋ ಆ ವಿಹಾರ ಯಾವಾಗೂ ಅವನದು ಬಿಟ್ಟು ಹೋಗುವುದಿಲ್ಲ. ಈ ಪ್ರಕಾರ ನಿರ್ಜರ ಮಾರ್ಗದೊಳಗೆ ಸಾಗುತ್ತಾ ಇರ್ತಾನೆ. ನಿರ್ಜರ ಅಂದ್ರೆ ಪರ್ವ ಇದೆ, ಶುದ್ಧ ಸ್ವಭಾವದ ಅನುಭೂತಿ ಅಂದ್ರೆ ಪರ್ವ ಇದೆ. ಪರಪದಾರ್ಥಗಳ ಕುರಿತಾಗಿ ಆಸಕ್ತಿ, ಅಪನತ್ವ, ಸ್ವಾಮಿತ್ವ, ಕರ್ತೃತ್ವ, ಭೋಕ್ತೃತ್ವ ಮೊದಲಾದವುಗಳ ಅಭಾವ ಆಗೋದೇನಿದೆ ಅದು ನನ್ನ ಸಲುವಾಗಿ ಪರ್ವ ಇದೆ. ಪರ್ವ ಅಂತಂದ್ರ ಹಬ್ಬ, ಪರ್ವ ಅಂತಂದ್ರ ಹಬ್ಬ. ಅರೆ ಯಾವ ಅಕ್ಷಯ ತದಿಗೆ ಪರ್ವ ಇದೆ ಅದ ಆದಿದೇವರ ಸಲುವಾಗಿ ಹಬ್ಬ ಇತ್ತೋ ಅಥವಾ ಶ್ರೇಯಾಂಶ ಕುಮಾರನ ಸಲುವಾಗಿ ಪರ್ವ ಇತ್ತು? ಯಾರ ಸಲುವಾಗಿ ಇತ್ತು ವಿಚಾರ ನಾವು ಮಾಡಿದ್ದೇವೆನ? ಆದಿದೇವ ಮುನಿ ಭಗವಂತರ ಸಲುವಾಗಿ ಪರ್ವ ಇತ್ತೇನದ? ಅವರಿಗೇನಾದರೂ ಆಹಾರ ಗ್ರಹಣದಿಂದ ಆ ಇಕ್ಷುರಸದ ಪ್ರಾಪ್ತಿಯಾಗುವುದರಿಂದ ಆ 13 ತಿಂಗಳು 9 ದಿವಸಗಳವರೆಗೆ ಯಾವ ನಿರಾಹಾರಿ ಇದ್ದರೂ ಅದರದ ಒಂದು ಬಿಡುಗಡೆ ಆಗುವುದರಿಂದ, ಅದರಿಂದ ಹೊರಗೆ ಬರುವುದರಿಂದ ಅವರಿಗೇನಾದರೂ ಹಬ್ಬದ ಅನುಭವ ಆಯ್ತೇನ? ಅವರಿಗೇನಾದರೂ ಯಾವುದೋ ಪ್ರಕಾರದ ಸಂತೋಷ ಆಯ್ತೇನ? ಇಷ್ಟ ಮಾತಿದ್ದಾರೆ ಹಬ್ಬ ಅರ್ಥಾತ್ ಸಂತಸದ ಸನ್ನಿವೇಶ. ಅವರಿಗೇನಾದರೂ ಸಂತೋಷ ಆಯ್ತೇನ? ಪರ್ವ ಆಯ್ತೇನ? ಒಂದು ದೃಷ್ಟಿಕೋನ ಹಿಂಗೂ ಆಗಿರ್ಬೇಕಲ್ಲ, ಅವ್ರಿಗೆ ಆಚಾರ ಅದಂತೂ ಆಯ್ತನರೇ. ಅವರಲ್ಲೇ ನೋಡ್ರಿ, ಲಾಚಾರಿ ಅಂಥೇಳಿ ಅನ್ನಿಸ್ತಿದೆ ಅನ್ನೋದನ್ನು ಕಥನ ಇದೆ ನಿಜವಾಗಿ. ಮತ್ತು ಕಥನ ಮಾತ್ರನೇ ಇಲ್ಲ, ಅದರಲ್ಲಿ ಕೆಲವು ಅಂಶ ಸತ್ಯತೆ ಕೂಡ ಇದೆ. ಎಲ್ಲಿ ಮಿಶ್ರಧಾರ ಇದೆಯಲ್ಲ ಅಲ್ಲಿ ಆ ಪ್ರಕಾರದ ಅನ್ನಿಸಿಕೆ ಇರೋದು ಸ್ವಾಭಾವಿಕ ಇದೆ. ಅರೆ ಯಾವುದು 3 ಲೋಕದೊಳಗೆ ಸರ್ವಶ್ರೇಷ್ಠ, ಯಾವುದು ಶಾಶ್ವತ, ಯಾವುದು ವಿದ್ಯಮಾನ, ಯಾವುದು ತನ್ನದ ಇದೆ, ಆ ನಿಧಿ ಪ್ರಗಟ ರೂಪದಿಂದ ಕೈಗೆ ಬಂದ ನಂತರ ಇನ್ನೊಂದರ ಪ್ರಾಪ್ತಿ ಏನಾದರೂ ಪ್ರಸಂಗವಶಾತಾಯಿತು ಅಂತಂದ್ರೆ ಅದರಿಂದ ಯಾವ ಹರ್ಷ ಜ್ಞಾನಿ ಪುರುಷನಿಗೆ ಆಗುವುದಿಲ್ಲ. ಅದರ ಪ್ರಾಪ್ತಿಯ ಸಲುವಾಗಿ ಯಾವ ಒಂದಿಷ್ಟು ಇಚ್ಛಾ ಆಯ್ತಲ್ಲ
ಆ ಇಚ್ಛೆಯ ಕುರಿತು ಆ ಜ್ಞಾನಿ ಪುರುಷನ ಸೂಕ್ಷ್ಮ ಸಮ್ಯಕ್ ಜ್ಞಾನಕ್ಕೆ ಖೇದದ ಅಥವಾ ಯಾವುದೋ ಒಂದು ರೀತಿಯ ಕಮೀಪನಾದ ಅನುಭವ ಆಗ್ತಿದೆ. ಈ ಮಾತಂತೂ ಸತ್ಯ ಇದೆ. ಆದರೆ ಅದು ಸ್ವಲ್ಪ ಇದ್ದ ಕಾರಣ ಮತ್ತು ಆ ಶುದ್ಧಾತ್ಮನ ಮಹಿಮೆ ಅಧಿಕ 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 ಇದ್ದ ಕಾರಣ ಅದನ್ನು ವ್ಯವಹಾರ ಅಂಥೇಳಿ ಹೇಳ್ಕೊಟ್ಟಿದ್ದಾರೆ. ಈಗ ಇಲ್ಲಿ ನಮ್ಮದು ಚರ್ಚೆ ಏನು ನಡೆದಿತ್ತು, ಮುನಿ ಆದಿನಾಥ ಸ್ವಾಮಿಗೆ ಯಾವ ಪರ್ವ ಅಲ್ಲದ, ಹೌದೇನಿಲ್ರಿ? ಅದೇನು ಪರ್ವ ಅಲ್ಲ. ನಿಜವಾಗಿ ಆದಿನಾಥ ಸ್ವಾಮಿಗೆ ಪರ್ವ 18 ಕೋಟಾಕೋಟಿ ಸಾಗರೋಪಮ ಕಾಲದವರೆಗೆ ಇಲ್ಲದೇ ಇರುವಂಥ ಆ ನಿರ್ಗ್ರಂಥ ದಶೆಯ ಅಂಗೀಕಾರ ಮಾಡಿದ್ರಲ್ಲ, ಅದುವೇ ಪರ್ವ ಇದ್ದಾರೆ. ಒಂದು ಮಾತು. ಎರಡನೇದ, ಸಮಯ ಸಮಯಕ್ಕೆ ಆ ಶುದ್ಧಾತ್ಮನಲ್ಲಿ ಯಾವ ನಿಮಗ್ನತೆಯನ್ನು ಸಾಧಿಸ್ತಾ ಇದ್ರೋ ಅದು ನಿಜವಾಗಿ ಅವರಿಗೆ ಪರ್ವ ಇದ್ದಾರೆ. ಇನ್ನು ಪರ್ವ ಯಾರಿಗೆ ಆಯ್ತದ? ಅರೆ, ಪದ್ಮನಂದಿ ಪಂಚವಿಂಶತಿಯೊಳಗ ಪದ್ಮನಂದಿ ಆಚಾರ್ಯ ದೇವರು ಹೇಳಿದರು, ಈ ಅವಸರ್ಪಿಣಿ ಕಾಲದೊಳಗ ಧರ್ಮತೀರ್ಥದ ಆರಂಭ ಆದೀಶ್ವರರ ಯಾವಾಗ ದೀಕ್ಷೆ ಧಾರಣ ಮಾಡಿದರೋ ಆವಾಗ ಆಯಿತು. ಧರ್ಮತೀರ್ಥದ ಆರಂಭ, ಧರ್ಮ ಮಾರ್ಗದ ಆರಂಭ ಆಯಿತು. ಯಾವಾಗ ಹಸ್ತಿನಾಪುರದ ನರೇಶ ಶ್ರೇಯಾಂಶ ದೊರೆ ಸೋಮಪ್ರಭ ಸಹೋದರನ ಜೊತೆಗೆ ಆದಿದೇವರ ಆ ನಿರ್ಗ್ರಂಥ ಮುನಿರಾಜರ ಪಾಣಿಪಾತ್ರದೊಳಗ ಯಾವ ಆಹಾರ ಅದೇನೇ ಇರಲಿ, ಇಕ್ಷುರಸ ಇರಲಿ, ಏನೇ ಇರಲಿ, ಯಾವ ಆಹಾರವನ್ನು ಹಾಕಿದರೋ ಆ ವೇಳೆದೊಳಗ ಈ ಅವಸರ್ಪಿಣಿ ಕಾಲದೊಳಗ ದಾನತೀರ್ಥದ ಆರಂಭ ಆಯಿತು. ಹಾಗಾದ್ರೆ ಇದು ಪರ್ವ ಯಾರಿಗಾಯಿತು? ಇದು ಪ್ರಶ್ನೆನ ಉಳಿತಲ್ಲ. ಪರ್ವ ಯಾರಿಗಾಯಿತು? ಪರ್ವ ಇಂದ ಅಂಥ ದಾನ ತೀರ್ಥನೂ ನಮ್ಮಿಂದ ಆಗ್ತಾ ಇಲ್ಲ, ಅಂಥ ಧರ್ಮ ತೀರ್ಥದೊಳಗೂ ನಾವು ಬರ್ತಾ ಇಲ್ಲ. ಆದರೆ ಈ ಒಂದು ತಿಥಿ ವಿಶೇಷದ ನಿಮಿತ್ತದಿಂದ ಅವುಗಳ ಕುರಿತಾಗಿ ಪ್ರತ್ಯಕ್ಷ ಆ ಕಾಲದೊಳಗೆ ಇರುವಂಥ ಆ ಈರುವರ ಜೀವ ಮಾತ್ರ ಅಲ್ಲ, ಅಲ್ಲಿ ಅದೆಷ್ಟೋ ಜೀವರುಗಳಿಗೆ ಅಂಥ ಒಂದು ವಾತಾವರಣದಿಂದ, ಅಂಥ ಒಂದು ವಾತಾವರಣ ಸನ್ನಿವೇಶದಿಂದ ಆ ಧರ್ಮ ಮಾರ್ಗದೊಳಗೆ ಬರುವ, ದಾನತೀರ್ಥದೊಳಗೆ ಪ್ರವರ್ತಿಸುವ ಪ್ರೇರಣೆ ಸಿಕ್ಕಿದ್ದಿರಬಹುದು, ಭಾಗ್ಯ ಸಿಕ್ಕಿದ್ದಿರಬಹುದು. ಆ ಭಾಗ್ಯ ಏನಿದೆ ನಿಜವಾಗಿ ಅವರುಗಳ ಸಲುವಾಗಿ ಪರ್ವ ಇದೆ. ಹಾಗಾದ್ರೆ ಈಗ ನಾವು ಇದರ ಆಚರಣೆ 1 ಕೋಟಾಕೋಟಿ ಸಾಗರ ಕಾಲ ಕಳೆದು ಹೋಯ್ತಾರೆ, ಹೌದೇನ? ಈ ಘಟನೆ ಸಂಭವಿಸಿ 40,000 ಕಡಿಮೆ ಅನ್ರಿ, 39,000 ವರ್ಷ ಕಡಿಮೆ ಅನ್ರಿ, 1 ಕೋಟಾಕೋಟಿ ಸಾಗರ ಕಾಲ ವ್ಯತೀತಾಗಿ ಹೋಗಿದೆ. ಇವತ್ತು ಕೂಡ ಆ ಘಟನೆಯನ್ನು ಸ್ಮರಿಸುವುದರಿಂದ ಆಗುವ ಲಾಭ ಏನ? ಆ ಘಟನೆಯನ್ನು ಸ್ಮರಿಸಿ ನಾವು ಪರ್ವದೊಳಗೆ ಹೇಗೆ ಸಮಾವೇಶ ಆಗಬಹುದಾಗಿದೆ? ಅರೆ ನೋಡ್ರೆ, ಆ ಯುಗದ ಆದಿಯಲ್ಲಿ ಯಾವ ಘಟನಾ ಸಂಭವಿಸಿತ್ತು ನಿಜವಾಗಿಯೂ ಸ್ಮರಿಸಿಕೊಂಡ್ರೆ, ಅಲ್ಲಿ ಉಪಸ್ಥಿತ ಇದ್ದು ನೋಡಿದರೆ ಜೀವನ ಧನ್ಯ ಧನ್ಯ ಆಗ್ತಿದ್ದಾರೆ. ಏನ 18 ಕೋಟಾಕೋಟಿ ಸಾಗರೋಪಮದವರೆಗೆ ಯಾವ ಧರ್ಮ ಮಾರ್ಗ ಈ ಕ್ಷೇತ್ರದಲ್ಲಿ ಇರಲಿಲ್ಲವೋ, ಆ ಧರ್ಮ ಮಾರ್ಗದ ಆರಂಭ ಯಾವ ಆದಿದೇವ ಮುನಿಯಿಂದ ಆಯಿತೋ, ಆ ಸನ್ನಿವೇಶದೊಳಗ ಜನರ ಯಾರಿಗೂ, ಜನಸಾಮಾನ್ಯರ ಯಾರಿಗೂ ಆ ಧರ್ಮ ಮಾರ್ಗದ ಅಂತರ್ಸ್ವರೂಪದ ಪರಿಚಯ ಇರಲಿಲ್ಲ. ಇತ್ತೇನ್ರಿ? ಅವರು ದೀಕ್ಷಾ ತಗೊಂಡ ನಂತರ ಏನು ಹೇಳಲಿಲ್ಲ.
ಪರಿಸ್ಥಿತಿ ನೆನೆಸಿಕೊಂಡ್ರೆ ಮೈ ನವಿರೇಳುವಂಥದ್ದು ಇದೆ. 4,000 ರಾಜರಂತೂ ದೀಕ್ಷಾ ತಗೊಂಡ್ರು ಅವರ ಜೊತೆಗೆ. ಆದ್ರೆ ದೀಕ್ಷಾದ ಅರ್ಥ ಯಾರಿಗೆ ಗೊತ್ತಿದ್ರೆ ಆ ಆದಿದೇವರನ್ನು ಹೊರತುಪಡಿಸಿ ಯಾರಿಗೆ ಗೊತ್ತಿತ್ತು? ಎಲ್ಲ ಇಂಥ ಪವಿತ್ರ ಮಾರ್ಗದೊಳಗ ವೀತರಾಗತಿ ಆದಿದೇವರದ್ದು ಯಾವಾಗಿನಿಂದ ಇತ್ತು, ಎಷ್ಟಿತ್ತು? ಮುನಿದಶ ಅಂತಂದ್ರೆ ಶಾಗಿರ್ತಿದೆ. ಅವರಿಗೆ ಅವಧಿಜ್ಞಾನ ಜನ್ಮತಃ ಇತ್ತು. ಆದ್ರೆ ಅವರ ತಮ್ಮ ಜೊತೆಗೆ 4,000 ದೊರೆಗಳ ಮನುಷ್ಯರ ದೀಕ್ಷಾಧಾರಣ ಮಾಡಿದರಲ್ಲ, ಅವರ ನಿಮಿತ್ತದಿಂದ ಈ ಧರ್ಮ ಮಾರ್ಗದೊಳಗ ಒಂದು ಪ್ರಕಾರದ ಕಲಂಕ ತಲೆದೋರಬಹುದಾಗಿದೆ ಅನ್ನೋದು ಅವರಿಗೆ ಪರಿಚಯ ಇತ್ತು ಅಥವಾ ಇಲ್ಲ. ಹಾಗಾದ್ರೆ ಅವರು ಅದನ್ನು ತಿಳಿಸಿ ಹೇಳುವ ಯಾವ ಪ್ರಯತ್ನ ಮಾಡಿದರು? ವೀತರಾಗತೆ ಎಲ್ಲಿದೆ? ಮುನಿ ಸ್ವರೂಪ ಎಂಥದ್ದಿದೆ? ಧರ್ಮದ ಸ್ವರೂಪ ಎಂಥದ್ದು ಇದೆ? ಧರ್ಮ ಧಾರಣ ಮಾಡಿರುವಂಥ ಜೀವ ಆ ಧರ್ಮದ ಫಲವನ್ನು ಪ್ರಾಪ್ತ ಮಾಡಿಕೊಳ್ಬೇಕಾದ್ರೆ ಅವನ ನಿಸ್ಪೃಹತೆ ಎಂಥದ್ದು ಇದೆ? ಅರೆ, ನಾನು ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೆ ಹೊರಟಿರುವಂಥ ಮೋಕ್ಷ ಮಾರ್ಗವನ್ನು ನನ್ನ ಜೊತೆಗೆ ಬರುವಂಥವರೇ ಕಲಂಕಿತಗೊಳಿಸಿದರೆ ಹೇಗ ಅನ್ನುವ ಚಿಂತೆ ಅವರಿಗಿರಲಿಲ್ಲ. ಆ ಧರ್ಮ ಮಾರ್ಗವನ್ನು ಪ್ರಭಾವನೆ ಎಲ್ಲಿ ಮಾಡಿದರೆ ಅವರ ಆದಿದೇವರ ಧರ್ಮದ ಪ್ರಭಾವನೆ ಮಾಡಿದ್ರು ಅಥವಾ ಇಲ್ರಿ? ಮಾಡಿದ್ರು ಅಥವಾ ಇಲ್ಲ? ಎಲ್ಲಿ ನೋಡ್ರಿ, ನಿಜವಾಗಿ ಪ್ರಭಾವನೆ ಇಂದೇನು ನಡೆದಿದೆ ಸಮಯಸಾರದಲ್ಲೇನೂ ಇದಾವೆ. 8 ಅಂಗದ 8 ಗಾಥೆನ ಅದಾವ್ರಿ. ಓದಿ ನೋಡಬಹುದಾಗಿದೆ. ಆಗಮವನ್ನು ಕಂಡು ಬಿಟ್ಟು ನೋಡಬಹುದಾಗಿದೆ. ಯಾವ ಪ್ರಕಾರ ಸಂಸಾರ ಮಾಡುವ ಸಲುವಾಗಿ ಯಾವುದೇ ಜೀವಕ್ಕ ಯಾವುದೇ ಪ್ರಕಾರದಿಂದ ಬೋಧಾದಿಗಳ ಮಾರ್ಗದರ್ಶನಾದಿಗಳ ಅವಶ್ಯಕತೆ ಇಲ್ಲವೋ? ಏನಿದೆ? ಸಂಸಾರ ಮಾಡುವ ಸಲುವಾಗಿ ಯಾವುದೇ ಜೀವಕ್ಕೆ ಬೋಧ ಅಥವಾ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂದ್ರೆ ಅದೇ ಪ್ರಕಾರ ಮೋಕ್ಷ ಮಾರ್ಗದೊಳಗೆ ಬರುವ ಸಲುವಾಗಿ ಕೂಡ ಬೋಧಾದಿ ನಿಮಿತ್ತ ಮಾತ್ರ ಇದೆ. ಇನ್ನು ಬೋಧ ಮಾಡುವ ಯೋಗ್ಯತೆ ಯಾರಿಗಿದೆ? ಮುನಿಗೆ ಇಲ್ಲ. ಇದೇನ್ರಿ? ಬೋಧ ಮಾಡುವ ಯೋಗ್ಯತೆ ಯಾರಿಗಿದೆ? ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞ ದೇವ. ಎಲ್ಲೇ ಸರ್ವಜ್ಞತೆ ಇಲ್ಲ ಅಲ್ಲಿ ವಸ್ತುವಿನ ಸ್ವರೂಪ ತಿಳಿಸಿಕೊಡುವ ಯಾವ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಮತ್ತು ಅವರು ಮುನಿ ದೀಕ್ಷಾ ಅಂಗೀಕಾರ ಮಾಡಿದರಲ್ಲ, ಆದಿದೇವ ದೊರೆ, ಅಯೋಧ್ಯ ನಗರದ ದೊರೆ, ಯಾವ ಮುನಿ ದೀಕ್ಷೆಯ ಅಂಗೀಕಾರ ಮಾಡಿದರು ಆ ವೇಳೆದೊಳಗ ಅವರ ಧರ್ಮ ಮಾರ್ಗವನ್ನ ಲೋಕದೊಳಗೆ ತೋರಿಸಿಕೊಟ್ರು. ಏನ ತಾವು ಪ್ರಾಪ್ತಿ ಮಾಡಿಕೊಂಡ್ರೆ ಧರ್ಮದ ಸ್ವರೂಪ ಏನಿದೆ ತಾವು ಪ್ರಾಪ್ತಿ ಮಾಡಿಕೊಂಡ್ರೆ ಅದರ ಪ್ರಾಪ್ತಿ ಯಾವುದರ ಮೂಲಕ ಆಯ್ತರೆ? ತ್ರಿಕಾಲ ಜ್ಞಾತ ಸ್ವಭಾವಿಯ ಅರೂಪಿ ತತ್ವ ಅನಂತ ಗುಣಗಳ ಅಭೇದ ಪಿಂಡ ಅಂತ ಆತ್ಮತತ್ವದ ಆಶ್ರಯದಿಂದ ಆ ಮಾರ್ಗ ಆರಂಭ ಆಯ್ತು. ವ್ಯವಹಾರದಿಂದ ಹೇಳಬೇಕಾದ ಅದರ ಭಾಷ್ಯ ರೂಪ ವೀತರಾಗತಿ ಇತ್ತು. ಯಾವ ಆ ಶುದ್ಧಾತ್ಮ ಇನ್ನೊಂದ್ಸಲ ಅಸಂಖ್ಯ ಪ್ರದೇಶಿ ಅರೂಪಿ ಚಿನ್ಮಾತ್ರ ಅನಂತ ಗುಣಗಳ ಅಭೇದ ಪಿಂಡ ಸ್ವರೂಪನಾದಂಥ ನಿಜಾತ್ಮನ ಆಶ್ರಯ ಏನು ಮಾಡಿದರು, ಅವನಲ್ಲಿ ಸ್ಥಿರ ಉಳಿಯುವ ಯಾವ ಪ್ರತಿಜ್ಞೆ ಮಾಡಿದರು, ಆ ಪ್ರತಿಜ್ಞೆಯ ಮೇಲೆ ನಿರಂತರ ಯಾರು ಉದ್ಯಮಶೀಲ ಇದ್ದರು ಅವರ ಧರ್ಮ ಮಾರ್ಗದೊಳಗೆ ಗಮನ ಮಾಡ್ತಾ ಇದ್ರು. ಹಾಗಾದ್ರೆ ಆ ಧರ್ಮ ಮಾರ್ಗದ ಭಾಷ್ಯ ಲಕ್ಷಣ ಏನಿದೆ? ವೀತರಾಗತಿ ಇದೆ. ಆ ವೀತರಾಗತಿ ಎಂಥದ್ದಿದೆ?
ಧರ್ಮ ಮಾರ್ಗದೊಳಗೆ ತನ್ನ ಹಾಗೇ ವೇಷಧಾರಣ ಮಾಡಿರುವಂಥವರಲ್ಲಿ ಧರ್ಮ ಇಲ್ಲ ಅನ್ನೋದರ ಪರಿಚಯ ಇದ್ರೂ ಕೂಡ ಇವರಿಗೆ ಪರಿಚಯ ಇತ್ತು ಆದಿದೇವರಿಗೆ ಅವರಲ್ಲಿ ಧರ್ಮ ಇಲ್ಲ ಅನ್ನೋದು. ಯಾರಲ್ಲಿ? ಯಾರ ನಗ್ನ ದಿಗಂಬರ ವೇಷಧಾರಣ ಮಾಡಿದ್ರಲ್ಲ 4,000 ದೊರೆಗಳ ಅವರಲ್ಲಿ ಅಂತರಂಗದೊಳಗ ಆ ಶುದ್ಧಾತ್ಮನ ಸ್ವೀಕೃತಿ ಇಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು ಅಥವಾ ಇಲ್ಲ? ಇತ್ತು. ಆದರೂ ಕೂಡ ಅವರಿಗೆ ಯಾವ ರೀತಿಯಿಂದ ಅವರು ಬೋಧ ಮಾಡುವ ವಿಕಲ್ಪ ಅವರಿಗೆ ಬರಲಿಲ್ಲ. ಇದೇನಿದೆ ಇದು ಧರ್ಮ ಮಾರ್ಗದ ಬಾಹ್ಯ ಲಕ್ಷಣ ಇದೆ. ಧರ್ಮ ಮಾರ್ಗ ಅರ್ಥಾತ್ ಯಾವ ಜೀವ ಸ್ವಯಂ ಧರ್ಮ ಮಾರ್ಗದ ಮೇಲೆ ಯಾವುದೇ ಪ್ರಕಾರದ ಪ್ರಮಾದ ಇಲ್ಲದನ ಪ್ರಯಾಣ ಆರಂಭ ಮಾಡಿದನೋ ಅವನ ಬಾಹ್ಯ ಲಕ್ಷಣ ವೀತರಾಗುತ್ತಿದೆ. ಇನ್ನೊಬ್ಬರಿಗೆ ಏನನ್ನೂ ತಿಳಿಸಿಕೊಡುವುದು ಇಲ್ಲ. ಇದು ಸ್ವಾರ್ಥ ಆಗುವುದಿಲ್ಲ. ಇದು ಸ್ವಾರ್ಥ ಆಗುವುದಿಲ್ಲ. ಇದು ವಸ್ತು ಸ್ವರೂಪ. ಯಾಕೆ ಅಂತಂದ್ರೆ ತಿಳಿಸಿಕೊಡುವುದರಿಂದ ಯಾರಿಗೂ ಏನೂ ಯಾವ ಕಾಲದೊಳಗೂ ತಿಳಿದು ಬರೋ ಸಾಧ್ಯ. ಯಾವ ಜೀವದ ಅಂತರಂಗದೊಳಗೆ ಇವರು ಇಂಥ ಅವಸ್ಥೆಯನ್ನು ಧಾರಣ ಮಾಡಿದಾರಲ್ಲ, ಇದರದ ಮೂಲ ಏನಿದೆ ಅಂಥೇಳಿ ತಿಳಿದುಕೊಳ್ಳುವಂಥ ಜಿಜ್ಞಾಸೆ ಒಂದು ವೇಳೆ ಅವರ ಆಂತರ್ಯದೊಳಗೆ ಉತ್ಪನ್ನ ಆಗ್ತಿತ್ತು, ಯಾವುದೋ ದೊರೆಯ ಆಂತರ್ಯದೊಳಗ ಅಂತಂದ್ರೆ ಅದನ್ನು ತಿಳ್ಕೊಳ್ಳುವ ಉದ್ಯಮ ಮಾಡ್ತಿದ್ದಾರೆ. ಅದಕ್ಕೆ ಮೊದಲು ಹೇಳಿದ್ದ ಸಂಸಾರಿ ಜೀವದ ಸಲುವಾಗಿ ಸಂಸಾರದಲ್ಲಿ ಹೇಗೆ ಸುಖಿಯಾಗಬೇಕು, ಏಳಿಗೆಯನ್ನು ಹೇಗೆ ಸಾಧಿಸಬೇಕು ಅನ್ನುವುದನ್ನು ಕಲಿಸಿಕೊಡುವ ಸಲುವಾಗಿ ಯಾವ ಗುರುನೂ ಇಲ್ಲ, ಯಾರ ಮಾರ್ಗದರ್ಶನದ ಅವಶ್ಯಕತೆಯೂ ಇಲ್ಲ. ಜನ್ಮ ಆಗ್ತಾ ಇದ್ದ ಹಾಗೆ ಓರ್ವ ಬಾಲಕನ ತಂದೆಯ ವಿಯೋಗ ಆಗಿ ಹೋಯಿತು ಅಂತಂದ್ರೆ ಆ ಬಾಲಕ ಆ ತಂದೆಗಿಂತ ಆ ಮನೆತನದಲ್ಲಿ ಯಾರೂ ಸಾಧಿಸದೇ ಇರುವಂಥ ಸಾಧನೆಯನ್ನು ಮಾಡ್ತಾನೋ ಅಥವಾ ಇಲ್ಲ? ಯಾವುದರಿಂದ ಮಾಡ್ತಾನೆ? ಅವನಿಗೆ ವಿಶಿಷ್ಟವಾದಂಥ ಮಾರ್ಗದರ್ಶನ ಅಥವಾ ಬೋಧನೆ ಯಾರಿಂದಾದರೂ ಸಿಕ್ಕಿದೆ ಅಂದರೆ ಅವನು ಸ್ವಯಂ ಪಡ್ಕೊಂಡಿದ್ದಾನೆ. ಯಾರ್ಯಾರನ್ನೋ ಆದರ್ಶವನ್ನಾಗಿ ನೋಡಿದ, ಯಾರ್ಯಾರನ್ನೋ ಆದರ್ಶವನ್ನಾಗಿ ನೋಡಿ ಅದರ ಹಿಂದೆ ಯಾವ ಪ್ರಕಾರದ ಒಂದು ಉದ್ಯಮ ಇದೆಯೋ ಆ ಉದ್ಯಮವನ್ನು ತಾನಾಗಿ ತನ್ನ ಜೀವನದೊಳಗೆ ಅಳವಡಿಸಿಕೊಂಡ ಅಂಥೇಳಿ ಅವ ಇಡೀ ಮನೆತನದೊಳಗೆ ಅಥವಾ ತಂದೆ ಮಾರ್ಗದರ್ಶನದ ಅಭಾವ ಅಥವಾ ತಂದೆ ಒಂದು ವಿದ್ಯಮಾನತೆಯ ಅಭಾವದೊಳಗೆ ಕೂಡ ಅವನ ಸಂಸಾರದಲ್ಲಿ ಏಳಿಗೆಯನ್ನು ಸಾಧಿಸಿದ. ಆದರೆ ಒಂದು ಮಾತು ಇಲ್ಲಿ ಲಕ್ಷ್ಯದಲ್ಲಿ ಇಡುವಂಥದ್ದು ಇದೆ. ಸಂಸಾರ ಅನಾದಿ ಇದ್ದ ಕಾರಣ, ಸಂಸಾರದ ಆಧಾರ ಅಜ್ಞಾನ ಇದ್ದ ಕಾರಣ ಅದು ನಡೀತಾನೆ ಇದೆ. ಆದರೆ ಅಜ್ಞಾನದ ತ್ಯಾಗ, ಅನಾದಿ ಮಾರ್ಗದಿಂದ ಬಿಡುಗಡೆ ಹೊಂದಬೇಕಾದ್ರೆ ಅದಕ್ಕೆ ದೇಶನಾರೂಪದ ನಿಮಿತ್ತ ಅವಶ್ಯಕತೆ. ತಿಳಿತೇನ್ರಿ? ಅದರ ಹಾಗೆ ಇದು ತಾನಾಗೇನೆ ಬರುವುದಿಲ್ಲ. ಆದ್ರೆ ಇದಕ್ಕೆ ಹೋಲಿಕೆ ಯಾಕೆ ಮಾಡಿತು ಅಂತಂದ್ರೆ ಅದರಲ್ಲಿ ಯಾವ ಪ್ರಕಾರ ಅವನ ಜಿಜ್ಞಾಸೆ ಮತ್ತು ಉದ್ಯಮನ ಮುಖ್ಯ ಇದೆ, ಅದೇ ಪ್ರಕಾರ ಇಲ್ಲಿ ಮೋಕ್ಷ ಮಾರ್ಗದೊಳಗೂ ಕೂಡ ಆಯಾ ಜೀವದ ಜಿಜ್ಞಾಸೆ ಮತ್ತು ನಿರಂತರದ ಉದ್ಯಮನ ಮುಖ್ಯ ಇದೆ. ಆದರೆ ನಿಮಿತ್ತಂತೂ ದೇಶನಾದ ಬೇಕು. ಆದ್ರೆ ಆ ದೇಶನಾದ ನಿಮಿತ್ತ ಇರುವೆಳೆದೊಳಗ ಆ ನಿಮಿತ್ತ ಇವನಲ್ಲಿ ಏನೂ ಮಾಡುವುದಿಲ್ಲ. ಇವನು ಸ್ವಯಂ ತನ್ನ ಅಂತಃ ಪುರುಷಾರ್ಥದಿಂದ, ತನ್ನ ಜ್ಞಾನದ ಯೋಗ್ಯತೆಯಿಂದ, ತನ್ನದೇ ಆದಂಥ ಒಂದು ಕಾರ್ಯಕಾಲದ ಯೋಗ್ಯತೆ ಇರುವುದರಿಂದ ಇವು ಮೋಕ್ಷ ಮಾರ್ಗವನ್ನು, ಸ್ವತತ್ವವನ್ನು, ಪರತತ್ವವನ್ನು ತಿಳಿತಾನೆ. ತಿಳಿದ ನಂತರ ಪರತತ್ವಗಳಿಂದ ವಿಮುಖ ಆಗ್ತಾನೆ. ಪರತತ್ವಗಳ ರುಚಿಯನ್ನು ಬಿಟ್ಟುಕೊಡ್ತಾನೆ, ಪರತತ್ವಗಳ ಅವಲಂಬನೆಯನ್ನು ಬಿಟ್ಟುಕೊಡ್ತಾನೆ. ಆವಾಗ ಅವನಿಗೆ ಆ ದೇಶನಾದ ಲಾಭ ಆಯಿತು ಅಂಥೇಳಿ ನಿಮಿತ್ತ ವ್ಯವಹಾರದಿಂದ ಕಥನೆ ಇದೆ. ನಮ್ದು ಇಲ್ಲಿ ಚರ್ಚೆ ಏನು ನಡೆದಿತ್ತು? ಧರ್ಮ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು ಯಾರ ಅಂಗೀಕಾರ ಮಾಡ್ತಾರೋ ಅವರದ ವಿಶ್ವದ ಜೊತೆಗೆ ಯಾವ ಸಂಬಂಧ ಇರೋದನ್ನೇ ಇಲ್ಲ.
ಅವರವರ ಧರ್ಮ ಅವರವರಲ್ಲೇ ಇದೆ, ಅವರವರ ಕರ್ಮ ಅವರವರಿಗೆ ಸೀಮಿತ ಇದೆ. ಈ ವಸ್ತು ಸ್ವರೂಪವನ್ನು ತಿಳಿದಿರುವುದರಿಂದ ಧರ್ಮ ಮಾರ್ಗದಲ್ಲಿ ಪ್ರಾರಂಭದೊಳಗೆ ಹೋಗುವಂಥ, ಧರ್ಮ ಮಾರ್ಗದ ಆರಂಭವನ್ನೇ ಮಾಡಿರುವಂಥ, ಧರ್ಮ ಮಾರ್ಗದ ಆರಂಭನ ಯಾರಿಂದ ಆಗಿದೆಯೋ ಅಂಥ ಆದಿದೇವ ಮುನಿ ಭಗವಂತರ ಆಹಾರದ ವಿಧಿಯನ್ನೂ ಕಲಿಸಿಕೊಡಲಿಲ್ಲ, ಮುನಿಯ ಆಚರಣೆಯ ಸ್ವರೂಪವನ್ನೂ ತಿಳಿಸಿಕೊಡಲಿಲ್ಲ. ಇದು ಧರ್ಮ ಇದೆ. ತಮ್ಗೆ ಎಷ್ಟು ಸ್ವೀಕಾರ ಆಗ್ತಿದೆ ನೋಡ್ರಿ. ನನಗೆ ಸುಖಿ ಆಗೋದಿತ್ತು ಯಾವುದೇ ಕಾಲದಲ್ಲಿ, ನನಗೆ ಮೋಕ್ಷ ಮಾರ್ಗದೊಳಗ, ಕರ್ಮದಿಂದ ಬಿಡುಗಡೆ ಹೊಂದುವ ಮಾರ್ಗದೊಳಗ, ನಿರಾಕುಲ ಸ್ವಾಧೀನ ಶಾಂತಿಯ ಮಾರ್ಗದೊಳಗ ಹೋಗೋದಿತ್ತು ಅಂತಂದ್ರ ನನಗೆ ಯಾರಿಗೂ ಏನನ್ನೂ ಕಲಿಸಿಕೊಡುವ ಅವಶ್ಯಕತೆ ಇಲ್ಲ. ನನ್ನ ಮಾರ್ಗಕ್ಕೆ ಅಥವಾ ತ್ರಿಕಾಲಿ ಯಾವುದು ಮೋಕ್ಷ ಮಾರ್ಗ ಲೋಕದೊಳಗೆ ವಿದ್ಯಮಾನ ಇದೆಯೋ ಆ ಮಾರ್ಗದ ಸ್ವರೂಪವನ್ನು ಯಾರಿಗೂ ತಿಳಿಸಿಕೊಡುವ ಅವಶ್ಯಕತೆ ಇಲ್ಲ. ತಿಳಿಸಿಕೊಡುವ ವಿಕಲ್ಪ ತನ್ನಲ್ಲೇ ಪೂರ್ಣತೆ ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ವಿಕಲ್ಪ, ಅರ್ಥಾತ್ ಆ ಕಾರ್ಯ ಸಂಭವಿಸುವುದಿಲ್ಲ. ಅಂದ್ರೆ ಉಪದೇಶ ಯಾರು ಹೇಳ್ತಾರೆ? ಮುನಿಗಳು ಹೇಳುವುದಿಲ್ಲ, ಗೃಹಸ್ಥರು ಹೇಳ್ತಾರೆ. ಮುನಿಗಳು ಹೇಳುವುದಿಲ್ಲ ಉಪದೇಶ ಅಂದಮೇಲೆ ಗೃಹಸ್ಥರು ಹೇಳ್ತಾರೆ. ಪಂಚಮೂಲ ಸ್ಥಾನಾವರ್ತಿ, ಸಮ್ಯಕ್ ದೃಷ್ಟಿ, ಎರಡು ಕಷಾಯಿ ಚೌಕಡಿ ಅಭಾವ, ಪ್ರಚಾರ ಪ್ರಸಾರ ಎಲ್ಲಿದೆ? ಬರೀ ಎಲ್ಲಿದೆ? ಪ್ರಚಾರ ತನ್ನ ಅಸಂಖ್ಯ ಪ್ರದೇಶದೊಳಗೆ, ಪ್ರಸಾರ ತನ್ನ ಸಾರಿ ಅನಂತ ಕಾಲದ ಪರ್ಯಾಯಗಳಲ್ಲಿ ಪ್ರಸಾರಿತ ಆಗಬೇಕು. ಅದನ್ನು ಹೊರತುಪಡಿಸಿ ಅನ್ಯದೊಳಗೆ ಪ್ರಚಾರನೂ ಸಾಧ್ಯ ಇಲ್ಲ, ಪ್ರಸಾರನೂ ಸಾಧ್ಯ ಇಲ್ಲ. ಹಾಗಾದರೆ ಇದೆಲ್ಲ ನಡೆದದ್ದೇ ಇದೆ. ಇದರಿಂದ ಎಷ್ಟೋ ಜನರಿಗೆ ಧರ್ಮದ ಸ್ವರೂಪ ತಿಳಿತಾ ಇದೆಯೋ ಅಥವಾ ಇಲ್ಲ? ತಿಳಿತಾ ಇದೆಯೋ ಅಥವಾ ಇಲ್ಲ? ಅರೆ, ನಿಮಿತ್ತದ ದೃಷ್ಟಿಯಿಂದ ನಾವು ನೋಡಿದ ಮೇಲೆ, ನಿಮಿತ್ತದ ದೃಷ್ಟಿಯಿಂದ ನಾವು ನೋಡಿದ ಮೇಲೆ ಹಾಗಿದೆ ಏನು? ಹಾಗೆ ಅನ್ನಿಸ್ತಿದೆ, ಅನ್ನಿಸ್ತಿದೆ. ನಿಮಿತ್ತಾಧೀನ ದೃಷ್ಟಿಯ ಮೂಲಕ ನೋಡಿದ ಮೇಲೆ ಹಾಗೆ ಅನ್ನಿಸ್ತಿದೆ. ಅರೆ, ವಸ್ತುವಿನ ಸ್ವತಂತ್ರತೆಯನ್ನು ಮುಖ್ಯ ಮಾಡಿ ನೋಡಿದ ನಂತರ ಅದನ್ನು ಮುಖ್ಯ ಮಾಡಿ ನೋಡ್ಬೇಕಂತ ಹೇಳಿ ಕೂಡ ಕಲಿಬೇಕಾಗೋದಿಲ್ಲ, ಕಲಿತುಕೊಂಡ್ರೆ ಬರೋದಿಲ್ಲ. ನೋಡುವ ಸ್ವಭಾವ ನಂದು ಇದೆ, ತಿಳಿಯುವ ಸ್ವಭಾವ ನಂದು ಇದೆ. ಆ ರೂಪದಿಂದ ನೋಡುವ ತಿಳಿಯುವಂಥ ಯೋಗ್ಯತೆ ಆಯಾ ಸಮಯದ ಪರ್ಯಾಯತೆ ಇದೆ. ಅದೇ ವಸ್ತುವಿನ ಸ್ವತಂತ್ರತೆನೇ ಹೀಗಿದೆ. ಯಾವ ದಿವ್ಯಧ್ವನಿ ಹೊರಡುತ್ತಿದೆ ಆ ದಿವ್ಯಧ್ವನಿಗೆ ಆಧಾರ ಎರಡದ ಮೂಲ. ಸರ್ವಜ್ಞತೆ ಪ್ರಗಟ ಆಗಬೇಕಾದ್ರೆ ವೀತರಾಗತೆಯ ಆಧಾರದಿಂದ ಪ್ರಗಟ ಆಗ್ತಿದೆ. ವೀತರಾಗತೆ ಇಲ್ಲ ಅಂತಂದ್ರೆ ಸರ್ವಜ್ಞತೆ ಪ್ರಗಟ ಆಗುವುದಿಲ್ಲ. ಸರ್ವಜ್ಞತೆಯ ಪ್ರಗಟ ಆಗದ ವಿನಃ ವಸ್ತುವಿನ ಸೂಕ್ಷ್ಮ ಅಥವಾ ಸತ್ಯ ಸ್ವರೂಪ ತಿಳಿದು ಬರೋ ಸಾಧ್ಯ, ತಿಳಿದು ಬರೋ ಸಾಧ್ಯ. ಹಾಗಾದ್ರೆ ಇದನ್ನೆಲ್ಲ ಯಾವುದರ ಸಲುವಾಗಿ ಇಂದ ಹೇಳಿತು ಅಂತಂದ್ರೆ ಮೋಕ್ಷ ಮಾರ್ಗ, ಧರ್ಮ ತೀರ್ಥ ಮತ್ತು ದಾನ ತೀರ್ಥ ಎರಡೂ ನಮಗ ಬಾಪಕಮಾಯಿ ರೂಪದಿಂದ, ಕುಲ ಪರಂಪರೆಯ ರೂಪದಿಂದ ಯಾವುದೇ ಪ್ರಕಾರದ ಆಯಾಸ ಇಲ್ಲದನ್ನು ಲಭಿಸಿದವ ಅಂದ ಮೇಲೆ ನಾವು ದಾನ ತೀರ್ಥದೊಳಗೆ ಹೋಗೋದೇನು, ಧರ್ಮ ತೀರ್ಥದೊಳಗೆ ಹೋಗೋದು ಪ್ರಶ್ನೆ ಅಲ್ಲ, ವಿಚಾರಕ್ಕೆ ವಿಷಯ ಇದೆ. ನಾವು ದಾನ ತೀರ್ಥದೊಳಗೆ ಹೋಗೋದೇನು, ಧರ್ಮ ತೀರ್ಥದೊಳಗೆ ಹೋಗೋದು. ಯಾವ ಶ್ರೇಯಾಂಶ ದೊರೆ ಆದಿದೇವ ಮುನಿ ಭಗವಂತರಿಗೆ ಆಹಾರ ದಾನ ಮಾಡಿರದ ಆ ವೇಳೆದೊಳಗೆ ಅವನು ಧರ್ಮ ತೀರ್ಥದೊಳಗಿದ್ದೇನೆ, ದಾನ ತೀರ್ಥದ ಆರಂಭ ಮಾಡುವ ಉದ್ದೇಶದೊಳಗಿದ್ದ, ಧರ್ಮ ತೀರ್ಥದೊಳಗಿದ್ದ. ಅರೆ, ಈ ಆಂತರ್ಯದ ಮರ್ಮವನ್ನು
ತಿಳ್ಕೊಳ್ಳುವಂಥ ಮಂಗಲಮಯ ಸನ್ನಿವೇಶ ಇದೆ. ಯಾವ 8 ಭವ ಪೂರ್ವದೊಳಗ ಶ್ರೀಮತಿಯ ಜೀವ ಇದ್ದ ಅವ ಶ್ರೇಯಾಂಶ ಇಂದ ಏನು ಆಹಾರ ಕೊಡ್ತಾ ಇದ್ದಾನೆ, ಅವ ಶ್ರೀಮತಿಯ ಜೀವ ಇದ್ದರೆ ಸ್ತ್ರೀ ಪರ್ಯಾಯದೊಳಗಿದ್ದ. ಯಾವ ಜೀವನಿಗೆ ಆಹಾರ ಕೊಡ್ತಾ ಇದ್ದಾನಲ್ಲ ಅವ ವಜ್ರಜಂಗ ದೊರೆ ಇದ್ದರೆ. ಹಾಗಾದ್ರೆ ಆ ಜಾತಿ ಸ್ಮರಣ ಅರೆ ನೋಡ್ರಿ, ಇನ್ನೇನು ಹೇಳೋದ, ಎಷ್ಟು ಹೇಳೋದ, ಎಷ್ಟು ಹೇಳಿದ್ರೂ ತಿಳಿದು ಬರೋದು ಎಷ್ಟು ನಮ್ಗೆ. ಶ್ರೀಮತಿಯ ಜೀವ ಸ್ತ್ರೀ ಪರ್ಯಾಯದೊಳಗಿದ್ದ ಆಹಾರ ದಾನದ ಭಾವ ಮಾಡಿದ್ದ. ಪ್ರತ್ಯಕ್ಷ ಅಲ್ಲಿ ಆಹಾರ ದಾನ ಅವು ಮಾಡಿರ್ಲಿಲ್ರಿ. ಶ್ರೀಮತಿಯ ಪರ್ಯಾಯದೊಳಗೆ ಆ ಜೀವ ಆಹಾರ ದಾನ ಮಾಡಿರಲಿಲ್ಲ. ಆಹಾರ ದಾನ ಮಾಡಿದವರು ಯಾರ? ವಜ್ರಜಂಘ. ವಜ್ರಜಂಘ ದೊರೆ ಆ ಚಾರಣ ಮುನಿಗಳಿಗೆ ಅಂದ್ರೆ ಅಥವಾ ಮುನಿಯುಗಲರಿಗೆ ಆಹಾರ ದಾನ ಮಾಡಿದರ. ಆ ವೇಳೆಯೊಳಗೆ ಶ್ರೀಮತಿಯ ಜೀವದ ಆಂತರ್ಯದೊಳಗೆ ಯಾವ ಭಾವ ಇರಬೇಕು? ನಾನು ಪುರುಷಾಗಿ ಹೀಗೆ ಮುನಿ ಭಗವಂತರ ಪಾಣಿಪಾತ್ರದೊಳಗೆ ಆಹಾರ ಕೊಡ್ಬೇಕನ್ನೋದಿತ್ತೋ, ಅಥವಾ ನಾನು ಮುನಿಯಾಗಿ ಹೀಗೆ ಆಹಾರ ತಗೊಳ್ಬೇಕನ್ನೋದಿತ್ತೋ? ಎರಡರೊಳಗಿಂದ ಒಂದು ಆರಿಸೋದಾಯ್ತು ಅಂತಂದ್ರೂ ಉತ್ತರ ತಪ್ಪ ಆಗುತ್ತೆ. ಯಾಕೆ ಅಂತಂದ್ರೆ ಇಟ್ಟಿರುವಂಥ ಎರಡೂ ಆಪ್ಷನ್ ತಪ್ಪದ. ಆ ಶ್ರೀಮತಿಯ ಜೀವಕ್ಕ ನಾನು ಯಾವಾಗ ಪುರುಷಾಗಿ ಈ ಪ್ರಕಾರ ಮುನಿರಾಜರ ಪಾಣಿಪಾತ್ರದೊಳಗ ಆಹಾರವನ್ನು ಹಾಕೋದ ಅನ್ನುವ ಭಾವನೂ ಬರಲಿಲ್ಲ. ತಿಳಿತೇನ್ರಿ? ಸೂಕ್ಷ್ಮವು ಭಗವದ್ ಧರ್ಮ. ನಾನು ಈ ಪ್ರಕಾರ ಮುನಿಯಾಗಿ ಯಾವಾಗ ಪಾಣಿಪಾತ್ರದೊಳಗ ಆಹಾರ ತಗೊಳ್ಳೋದ ಅನ್ನುವ ಭಾವನೂ ಬರಲಿಲ್ಲ. ಭಾವ ಏನು ಬಂದಿರಬೇಕು? ಏನು ಇರಬಹುದು? ಬುದ್ಧಿಪೂರ್ವಕ, ನಮ್ಮ ಕಲ್ಪನೆಯ ಪೂರ್ವಕ, ಆಗಮದ ಆಲೋಕದೊಳಗೆ ನಮ್ಮ ಜ್ಞಾನ ಏನಿಂದ ಉದ್ಯಮ ಮಾಡ್ತಾ ಇದೆ, ಆ ಜ್ಞಾನದೊಳಗೆ ಯಾವ ಉತ್ತರ ಇದೆ, ಯಾವ ಭಾವ ಇರಬಹುದು? ಅರೆ ಈ ಪರಾಧೀನವಾದಂಥ ಸ್ತ್ರೀ ಪರ್ಯಾಯ, ಈ ಸಂಸಾರ ಚಕ್ರದೊಳಗ ಜನ್ಮ ಮರಣ, ಇದರಿಂದ ಎಲ್ಲ ಬಿಡುಗಡೆ ಹೊಂದಬೇಕಾದ್ರೆ ಇದೊಂದೇ ನಿರ್ಗ್ರಂಥ ರೂಪ. ನನ್ನ ಸಲುವಾಗಿ ಅವಶ್ಯಕತೆ ಆಹಾರ ತಗೊಳ್ಳೋ ಸಲುವಾಗಿ ಅಂತೂ ಮುನಿ ಆಗೋದನ್ನ ಇಲ್ಲ ಯಾರು, ಯಾವ ಕಾಲದೊಳಗ ಮುನಿ ಆಗೋದು ಯಾವುದರ ಸಲುವಾಗಿ? ನಾನಾ ಪ್ರಕಾರದ ವಿಚಿತ್ರವಾದಂಥ ಭವಗಳ ಧಾರಣ ಮಾಡುವ ಯಾವ ಪರಂಪರೆ ಇದೆಯೋ ಅದನ್ನು ಸರ್ವಥಾ ನಷ್ಟಗೊಳಿಸುವ ಒಂದು ಸಾಮರ್ಥ್ಯ ಈ ವೇಷ, ಈ ಅವಸ್ಥೆ, ಈ ಪವಿತ್ರ ದಶೆಯೊಳಗನೆ ಇದೆ. ಈ ಭಾವ ವಿಕಲ್ಪ ರೂಪದಿಂದ ನಿರ್ವಿಕಲ್ಪ ರೂಪದಿಂದ ಬುದ್ಧಿಪೂರ್ವಕ ಆ ಜೀವದಲ್ಲಿ ಇತ್ತಂಥೇಳಿನ 8 ಭವದ ನಂತರ ಆ ಶ್ರೇಯಾಂಶ ದೊರೆ ಸ್ತ್ರೀಲಿಂಗ ಛೇದಾಗಿ ಆ ಹಸ್ತಿನಾಪುರದ ನರೇಶನ ರೂಪದೊಳಗ ಆ ಜೀವ ಉತ್ಪನ್ನ ಆಯಿತು. ಆ ವೇಳೆದೊಳಗ ಆ ಭಾವಕ್ಕ ಒಂದು ಪ್ರಕಾರದ ಬಲ ಬರುವುದರಿಂದ ಆ ಜೀವ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಮಾಡ್ಕೊತಾರೆ. ಆಹಾರ ಕೊಟ್ಟದ್ದು ಮಾತು ದೊಡ್ಡದಲ್ಲ, ಆದ್ರೆ ಆಹಾರ ಕೊಡಬೇಕಾದ್ರೆ ಅದರ ಹಿನ್ನೆಲೆಯಾಗಿ ಯಾವ ಭಾವ ಧರ್ಮ ಭಾವ ಇತ್ತೋ ಆ ಭಾವವನ್ನು ತಿಳ್ಕೊಳ್ಳುವ, ಸ್ಮರಣೆ ಮಾಡಿಕೊಳ್ಳುವ, ಆ ಭಾವದ ಬಹುಮಾನ ಮಾಡುವ ದಿವಸಂದ್ರ ಅಕ್ಷಯ ತದಿಗೆ ಪರ್ವ. ನಮಗೆ ಅಕ್ಷಯ ಪದದ ಪ್ರಾಪ್ತಿಗೆ ಕಾರಣ ಆಗ್ಬೇಕಲ್ಲ. ಸ್ವಯಂ ಅವರ ಪುತ್ರರ ಇದ್ದಾರೆ. ಅವರ ಯುಗ 49ನೇ ಯುಗ ದೀಕ್ಷಾ ತಗೊಂಡು ಹೋದ್ರು.
ಇವರಿನ್ನೂ ಸಂಸಾರಾವಸ್ಥೆ. ಆ ಶ್ರೀಮತಿಯ ಜೀವಕ್ಕ ಆ ನಗ್ನ ದಿಗಂಬರ ಮುನಿಯುಗಲರನ್ನು ನೋಡಿದ ನಂತರ ಅಂತರಂಗದೊಳಗೆ ಇದೇ ಭಾವ ಯಾವ ರೂಪದಿಂದ, ಬುದ್ಧಿಪೂರ್ವಕೋ ಅಬುದ್ಧಿಪೂರ್ವಕೋ ವಿಕಲ್ಪರು ಯಾವ ರೂಪದಿಂದ ಅನ್ನೋದು ಇಲ್ಲಿ ನಿರ್ಣಯ ಮಾಡಲಿಕ್ಕೆ ನಾವು ಅಸಮರ್ಥರಿದ್ದೇವೆ, ಅಸಾಧ್ಯ ಇಲ್ಲ. ಆದ್ರೆ ಆ ಭಾವ ಏನಿತ್ತಲ್ಲ ಅದರಿಂದ ಸ್ತ್ರೀ ಪರ್ಯಾಯ ಛೇದ ಇದೆ ರೀ. ತಿಳಿತೇನ್ರಿ? ಮುನಿಯುಗಲಕ್ಕೆ ಆಹಾರ ಕೊಡುವುದರಿಂದ ಸ್ತ್ರೀ ಪರ್ಯಾಯ ಛೇದ ಆಗುವುದಿಲ್ಲ. ಆಹಾರ ಅಂತೂ ಆ ಜೀವ ಕೊಟ್ಟೇ ಇಲ್ಲ. ಆಹಾರ ಕೊಟ್ಟವು ವಜ್ರಜಂಘ ದೊರೆ. ಹಾಗಾದ್ರೆ ಆ ವಜ್ರಜಂಘ ದೊರೆಗೆ ಕೂಡ ಅಂದ ಆ ಭಾವ ಏನಿತ್ತಲ್ಲ ಅದುವೇ ಚಿಗುರಿ ಹೆಮ್ಮರ ಆಗಿ ಇಂದ ಆದಿನಾಥ ಮುನಿಯಾಗಿದ್ದ. ಆ ಭಾವ ಆಹಾರ ಕೊಡುವಂತಹ ಶ್ರಾವಕನ ಭಾವ ಎಂಥದ್ದು. ಅದಕ್ಕೆ ದಾನತೀರ್ಥದ ಮುಖ್ಯತೆ ಇಲ್ಲ, ಧರ್ಮತೀರ್ಥದ ಮುಖ್ಯತೆ ಇದೆ. ಆದರೆ ಧರ್ಮತೀರ್ಥದ ಮುಖ್ಯತೆಯೊಳಗೂ ಕೂಡ ಇಂಥವು ಎಷ್ಟೋ ಭಾವಗಳ ಬೆಳೀತವ್ರೆ, ಉತ್ಪನ್ನ ಆಗ್ತವೆ. ದಾನ ಅಂದ್ರೂ ಕೂಡ ನಿಜವಾಗಿ ಏನಿದೆ ರಾಗದ ಮಂದತೆ ಅಂದರೆ, ಅಥವಾ ರಾಗ ಕೆಲವಂಶದಿಂದ ರಾಗ ಬಿಟ್ಟು ಹೋಗೋದಿದೆ. ದಾನ ಕೊಡೋದರೊಳಗ ಯಾವುದೇ ಪ್ರಕಾರದ ಅಭಿಮಾನದ ಮಾತಿಲ್ಲ, ಲೋಕದ ಮಾತಂತೂ ಇಲ್ಲವೇ ಇಲ್ಲ. ಇದರ ಮೇಲೇನೇ ನಾನು ಮೋಹ ಮಾಡಿದ್ನು ಅಂತಂದ್ರೆ ನಾನು ದುರ್ಗತಿಗೆ ಹೋಗಬಹುದು. ಅದಕ್ಕೆ ಇದರ ಮೇಲಿನ ಮೋಹವನ್ನು ಕಮ್ಮಿ ಮಾಡುವ ಸಲುವಾಗಿ ದಾನ ಕೊಡೋದು ಇದು ಲೋಭಪೂರ್ಣ ಇದೆ ರೀ, ಲೋಭ ಭಾವಪೂರ್ವಕ ಇದೆ ರೀ. ದಾನ ಕೊಡೋದು ಅರ್ಥಾತ್ ಅಪ್ಪಾಜಿ ಹೇಳಿದ್ರಲ್ಲ, ಆ ಸಮಯದೊಳಗೆ 5,000 ಅಂದ್ರೆ ಬಹಳ ಇರ್ತಾರೆ. ಒಂದು 5,000 ರೂಪಾಯಿ ದಾನ ಕೊಡೋದ ಅಂಥೇಳಿ ಅಂದ್ರೆ ಆ 5,000 ರೂಪಾಯಿ ನನ್ನೂ ಅನ್ನುವ ಮೋಹ ಅದರ ಮೇಲಿಂದ ಕಮ್ಮಿ ಆಗಿ ಬಿಟ್ಟು ಹೋಗ್ತಿದೆ. ಅದನ್ನು ಯಾವುದರೊಳಗೆ ತೊಡಗಿಸೋದ, ಯಾವುದಕ್ಕೆ ಖರ್ಚು ಮಾಡೋದ ಅನ್ನುವ ವಿಕಲ್ಪಗಳೆಲ್ಲ ಬಿಟ್ಟು ಹೋಗ್ತವೆ. ಅದನ್ನು ವಿನಿಯೋಗ ಮಾಡಿ ಯಾವ ಭೋಗ ವಸ್ತುವನ್ನಾದರೂ ತಂದ್ರೆ ಅದರ ಕುರಿತಾಗಿ ಯಾವ ರಾಗದ ವೃದ್ಧಿ ಆಗ್ತಿದೆ ಅದು ಬಿಟ್ಟು. ಈ ಪ್ರಕಾರ ಎಲ್ಲ ಪ್ರಕಾರದ ವಿಭಾವ ಭಾವಗಳ ಮಲಿನ ಭಾವಗಳನ್ನು ಕತ್ತರಿಸುವಂಥದ್ದು ಇದೆ ದಾನದ ಮಾತುಗಳಿಂದ. ಹೀಗಿರುವುದರೊಳಗೆ ದಾನ ತೀರ್ಥ ಕೂಡ ಆ ಶ್ರೇಯಾಂಶಗಳಿಂದ ಏನು ಆರಂಭ ಆಯಿತು ಅದು ಧರ್ಮತೀರ್ಥ ತನ್ನಲ್ಲೇ ಧರ್ಮ ಮಾರ್ಗದ ಪೋಷಕ ಇರ್ತಾರೆ. ಶ್ರೇಯಾಂಶ ದೊರೆ ಮೋಕ್ಷಕ್ಕೆ ಹೋದೆ ನಿಲ್ಮರಿ, ಮೋಕ್ಷಕ್ಕೆ ಹೋದೆ ದಿಗಂಬರ ದೀಕ್ಷಾ ಧಾರಣ ಮಾಡಿ ಆ ಹಸ್ತಿನಾಪುರದ ಆ ವಂಶ ಏನಿತ್ತಲ್ಲ ಅದರಲ್ಲಿ ಬಹಳಷ್ಟು ಜೀವರುಗಳ ಮೋಕ್ಷಕ್ಕೆ ಅಲ್ಲಿಂದ ಆದಿದೇವರಿಂದ ಹಿಡಿದ ಅದೇ ವಂಶದೊಳಗೆ ಇವರೆಲ್ಲ ಆದರ್ವೆ. ಶಾಂತಿನಾಥ, ಕುಂತುನಾಥ, ಅರಹನಾಥ ಎಲ್ಲರೂ ಅದೇ ವಂಶ. ಅಂದ್ರೆ ಹಸ್ತಿನಾಪುರದ ಈ ಯಾವ ಆದಿದೇವರ ಇಕ್ಷ್ವಾಕು ವಂಶ ಇತ್ತಲ್ಲ ಅದರ ಸರಿಸಮಾನನ ವಂಶ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಎಲ್ಲಿಯವರೆಗೆ ಆಗ್ತಾ ಹೋದರೆ ಮೋಕ್ಷಕ್ಕೆ ಹೋಗ್ತಾ ಹೋದರೆ ಜೀವನಗಳ. ಅಂದರೆ ಇಲ್ಲಿ ಹೇಳುವ ಮಾತು ಇಷ್ಟ ಇದೆ, ಧರ್ಮದ ಅಂತರಂಗದೊಳಗೆ ತನ್ನ ಸಲುವಾಗಿ ಯಾವಾಗ ಅವಶ್ಯಕತೆ ಅನ್ನಿಸ್ತಿದೆಯೋ ಆವಾಗ ಜೀವ ಸಂಪೂರ್ಣ ವಿಶ್ವದಿಂದ ಉದಾಸೀನಾಗಿ ಸ್ವಭಾವದ ಸನ್ಮುಖ ಆಗ್ತಾನಲ್ಲ, ಆ ಸ್ವಭಾವದ ಸನ್ಮುಖ ಆಗಿ ಇಹಲೋಕದೊಳಗೆ ಯಾವ ವರ್ತನೆ ಅವನದು ಇರ್ತಿದೆಯೋ, ಪ್ರವೃತ್ತಿ ಅವನದು ಇರ್ತಿದೆಯೋ ಅದು ವೀತರಾಗ ರೂಪದ ಲಕ್ಷಣವುಳ್ಳದ್ದೇ ಇರ್ತಿದೆ. ಯಾವುದರಲ್ಲೂ ಏನನ್ನು ಮನೆಯಲ್ಲಿದ್ರೂ ಕೂಡ ಸಮ್ಯಕ್ ದೃಷ್ಟಿ ಜೀವ ಒಂದು ವೇಳೆ ಗೃಹಸ್ಥ ಇದ್ರೂ ಕೂಡ ಮನೆ ಕಾರ್ಯಗಳನ್ನು ನಡೆಸಿದರೂ ಕೂಡ ಯೋಗಿಂದು ದೇವರು ಹೇಳಿದ್ರಲ್ಲ, ಮನೆ ಕಾರ್ಯಗಳನ್ನು ನಡೆಸಿದರೂ ಕೂಡ ಹೇಯ ಅಹೇಯಗಳನ್ನು ತಿಳಿದಿರ್ತಾನೆ. ಬಹಳ
ಬಹಳ ರಹಸ್ಯಪೂರ್ಣ ಲಾಭಾನ್ವಿತ ಆಗುವಂಥ ಮಾತುಗಳನ್ನು ಜಿನಶಾಸನದ ಮಾಧ್ಯಮದಿಂದ ಅನೇಕ ದಿಗಂಬರ ಸಂತರ ನಮ್ಮ ಸಲುವಾಗಿ ಬಳುವಳಿಯ ರೂಪದಿಂದ ಕೊಡ್ತಾ ಹೋದರು. ಆದರೆ ನಾವು ಅವುಗಳನ್ನು ಯಾವುದೋ ನಮ್ಮ ಈ ಅನಾದಿ ಕಾಲದ ಯಾವ ಪ್ರಯೋಜನ ಇದೆಯಲ್ಲ, ಸ್ವಾರ್ಥದ್ದನ್ರಿ, ಅಭಿಮಾನದ್ದನ್ರಿ, ಕಷಾಯದ್ದನ್ರಿ, ಅದಕ್ಕೆ ಬಳಸಿಕೊಳ್ಳುತ್ತಾ ಇರೋದ. ನಿಜವಾಗಿ ನಮ್ಮ ಭವಿಷ್ಯದ ಯಾವ ಹಾನಿ ಇದೆ ಅದರದ ಅಳತೆ ಯಾರು ಮಾಡೋದು ಸಾಧ್ಯ. ತಮ್ಮ ಸಲುವಾಗಿ, ತಮ್ಮ ಆತ್ಮನ ಕಲ್ಯಾಣದ ಸಲುವಾಗಿ, ತಮ್ಮ ಪರಿಣಾಮದ ನಿರ್ಮಲತೆಯ ಸಲುವಾಗಿ, ತಮ್ಮ ಜ್ಞಾನದ ವಿಶುದ್ಧಿಯ ಸಲುವಾಗಿ, ತಮ್ಮ ಜೀವನದ ಪವಿತ್ರತೆಯ ಸಲುವಾಗಿ, ತಮ್ಮ ಜೀವನದ ಸಾರ್ಥಕತೆಯ ಸಲುವಾಗಿ ನಾವು ಎಷ್ಟು ಜಿನವಾಣಿ ಅಥವಾ ಧರ್ಮ ಕಾರ್ಯಗಳತ್ತ ಅವಲಂಬನೆ ಮಾಡಿದೆವು, ಅವರು ನಾವು ಪ್ರಾಮಾಣಿಕ ದೃಷ್ಟಿಯಿಂದ ನಮ್ಮಲ್ಲೇ ನಾವು ನೋಡಿಕೊಳ್ಳುತ್ತೇವೆ. ನಮ್ಮಲ್ಲೇ ನಾವು ಪ್ರಾಮಾಣಿಕ ದೃಷ್ಟಿಯಿಂದ ನೋಡಿಕೊಂಡ್ರೆ ಅದರೊಳಗೆ ಏನಿಲ್ಲದ್ರೆ ಲಾಭದ ನಮಗೆ ಕಂಡು ಬರೋ ಸಾಧ್ಯ ಇದೆ. ವಾಸ್ತವಿಕತೆ ನಮ್ಮ ಜೀವನದೊಳಗೆ ಇಳಿಯೋದು ಸಾಧ್ಯ ಇದೆ. ಅದುವೇ ನಮ್ಮ ಜೀವನದ ಸಾರ್ಥಕತೆ ಇದೆ. ನಮ್ಮ ದೋಷವನ್ನು ಇನ್ನೊಬ್ಬರ ಎತ್ತಿ ಹೇಳೋದ, ನೀ ಹೀಗೆ ತಪ್ಪು ಮಾಡ್ತಾ ಇದ್ದೀಯ ಅಂಥೇಳಿ ಆಗಮವನ್ನು ತೋರಿಸಿ ಹೇಳಿಕೊಡೋದ, ಇದರಿಂದ ಯಾವ ಲಾಭ ಆಗುತ್ತೆ? ಅದಕ್ಕೆ ನಮ್ಮಷ್ಟಕ್ಕೆ ನಾವು ಪ್ರಾಮಾಣಿಕತೆಯಿಂದ ನಮ್ಮ ಅಂತರಂಗದಲ್ಲೇ ನೋಡಿಕೊಂಡು ನನ್ನ ಜೀವನದ ಕ್ಷಣಭಂಗುರತೆ, ಲಭಿಸಿರುವಂಥ ಮಹಾನ್ ಪುಣ್ಯದ ಉಪಲಬ್ಧಿ, ಅವುಗಳಿಂದ ನಾನು ಮಾಡಬೇಕಾದಂಥ ಕಾರ್ಯ, ಶ್ರೀಮತಿಯ ಜೀವ ಏನು ಮಾಡಿದ, ಶ್ರೇಯಾಂಶ ದೊರೆಯಾದ ನಂತರ ಏನು ಮಾಡಿದ, ಆದಿದೇವರ ಜೀವ ಅಲ್ಲಿ ವಜ್ರಜಂಗ ದೊರೆಯಿಂದ ಹಿಡ್ಕೊಂಡು ಏನೇನು ಮಾಡಿದ, ವಜ್ರಜಂಗನ ಚರಿತ್ರೆಯನ್ನು ಓದಿ ನೋಡ್ರಿ. ಅವನು ಯಾವ ಪ್ರಕಾರದ ಜವಾಬ್ದಾರಿಯನ್ನು ವಹಿಸುವ ಸಲುವಾಗಿ ಎಲ್ಲಿಂದ ಎಲ್ಲಿ ಬಂದಿದ್ದ, ವಜ್ರದಂಥ ಚಕ್ರವರ್ತಿಯ ಅಳಿಯ, ಎಲ್ಲ ಕಥೆ ಓದಿ ನೋಡ್ರಿ. ತಮ್ಮ ಜೀವನದೊಳಗೆ ಪರಿವರ್ತನೆ ಆಗಬಹುದು. ಅನರ್ಥ ದಂಡಗಳು ಬಹಳಷ್ಟು ಬಿಟ್ಟು ಹೋಗಬಹುದು. ಜಿನವಾಣಿಯ ಅವಲಂಬನೆಯಿಂದ, ಆತ್ಮಕಲ್ಯಾಣದ ಉದ್ದೇಶದಿಂದ. ಅದಕ್ಕೆ ತಮ್ಮ ಜೀವನವನ್ನು ತಾವು ಸಾರ್ಥಕ ಮಾಡಿಕೊಳ್ಳುವ ಸಲುವಾಗಿ ಮತ್ತೊಮ್ಮೆ